ಈಗ ನಮ್ಮಲ್ಲಿ ಕೆಲವರಿಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮ್ಯಾಮೋಗ್ರಾಮ್ ಅಥವಾ ಇತ್ಯಾದಿ ಮಾಡಿಸ್ಬೇಕಂತ ಹೇಳಿದರೆ ಸ್ವಲ್ಪ ಭಯನೂ ಇರಬಹುದು. ಅದು ಸ್ವಾಭಾವಿಕ. ಯಾಕೆ ಟೆಸ್ಟ್ ಮಾಡಿಸಬೇಕು, ಅದರಲ್ಲಿ ಏನಾದರೂ ಕಂಡು ಬಂದರೆ ನಾನು ಸುಮ್ಮನೆ ಟ್ರೀಟ್ಮೆಂಟ್ ತಗೊಳ್ಬೇಕಲ್ಲ, ಆ ಥರ ಚಿಂತೆನೂ ಇರಬಹುದು. ಬಟ್ ಈ ಸ್ಕ್ರೀನಿಂಗ್ ಟೆಸ್ಟು, ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಬ್ರೆಸ್ಟ್ ಕ್ಯಾನ್ಸರಿಗೆ ಏನು ಮಾಡಿಸ್ತೇವೆ, ಅದು ಈ ಯಾರಲ್ಲಿ ನಾರ್ಮಲ್ ಆಗಿದ್ದಾರೆ ಅವರಲ್ಲಿ ಇದರ ಕಾಯಿಲೆ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಬೇಗ ಕಂಡುಹಿಡಿದು. ಇದರ ಅಡ್ವಾಂಟೇಜ್ ಏನಂತ ಹೇಳಿದರೆ ನಾವು ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡ್ಬೋದು. ಅದೇ ಥರ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿದರೆ ರೆಸ್ಪಾನ್ಸು ಚೆನ್ನಾಗಿರ್ತದೆ. ಮತ್ತು ಎಲ್ಲ ಟ್ರೀಟ್ಮೆಂಟು ಬೇಕಾಗಿರೋದಿಲ್ಲ, ಲಿಮಿಟೆಡ್ ಟ್ರೀಟ್ಮೆಂಟು ಸಾಕಾಗ್ತದೆ. ಇದೇ ಥರ ನೋಡಿದರೆ ಮತ್ತೆ ಬರುವ ಚಾನ್ಸಸ್ಸು ತುಂಬ ಕಮ್ಮಿ ಇರ್ತದೆ. ಸೊ ಈ ಅಕ್ಟೋಬರ್ ತಿಂಗಳೇನಿದೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಪಿಂಕ್ ರಿಬ್ಬನ್ ಅಥವಾ ಪಿಂಕ್ ಥೀಮಲ್ಲಿಟ್ಟು ಈ ಅಕ್ಟೋಬರ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು. ಅದಕ್ಕೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ರಿಲೇಟಿವ್ಸಲ್ಲಿ, ಫ್ರೆಂಡ್ ಸರ್ಕಲಲ್ಲಿ ಮಹಿಳೆಯರು ಯಾರು 40 ಇಯರ್ಸ್ ಅನುಭವ ಇದ್ದಾರೆ ಅವರು ಮ್ಯಾಮೋಗ್ರಾಮ್ ಅಂತ ಸಿಂಪಲ್ ಟೆಸ್ಟ್ ಇದೆ. ಅದು ಬ್ರೆಸ್ಟ್ ಇದೆ, ಎಕ್ಸ್ರೇ ತೆಗೆದಾಗೆ, ಅದರಲ್ಲಿ ಇಂಜೆಕ್ಷನು, ಇನ್ವೇಷನು, ಸರ್ಜರಿ ಏನು ಮಾಡುವಾಗಿಲ್ಲ, ಡೈರೆಕ್ಟ್ ಸಿಂಪಲ್ ಎಕ್ಸ್ರೇ ತೆಗೆದಾಗೆ ಆ ಟೆಸ್ಟ್ ಖಂಡಿತ ಮಾಡಿಸಬೇಕು. ಮಾಡಿಸಿದ್ರೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಇದು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಬೇಗ ಕಂಡುಹುಡುಕ್ಲಿಕ್ಕೆ ಆಗ್ತದೆ, ಹಾಗೆ ಅದನ್ನು ಬೇಗ ಟ್ರೀಟು ಮಾಡಲಿಕ್ಕೆ ಆಗ್ತದೆ.